ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಪ್ಪು ಸರ್ ಅಂತವರು ಹುಟ್ಟಿ ಬರಲಿ, ನಮ್ಮ ಜೊತೆ ಇದ್ದು ಎಲ್ಲ ಕಲಾವಿದರಿಗೆ ಕೆಲಸಗಳು ಮುಖ್ಯವಾಗಿ ಕೆಲಸಗಳಾಗಲಿ ಅಂತ ನಾನು ಹಾರೈಸಿದೆ. ಅವರ ಹುಟ್ಟುಹಬ್ಬದ ಶುಭಾಶಯ. ಅಪ್ಪು ಅವ್ರ ಸರ್ ಜೊತೆಗೆ ಆ ದಿನ ನಾನು ಮರೆಯೋಕ್ಕಾಗಲ್ಲ, ಆ ಟೈಮ್ನ ನಾನು ಮರೆಯೋಕ್ಕಾಗಲ್ಲ. ಸ್ಪೆಂಡ್ ಮಾಡಿ ಬೆಸ್ಟ್ ಮೂಮೆಂಟು, ಫನ್ನಿ ಮೂಮೆಂಟು. ಫನ್ನಿ ಮೂಮೆಂಟಾ, ಅವ್ರ ಜೊತೆ ಇದ್ದಾಗಲೆಲ್ಲನೂ ಫನ್ನೇ. ನಾನಿದ್ರೆ ಮಾತ್ರ ಅವ್ರಿಗೆ ಭಾಳ ಖುಷಿ. ಕಾಂಬಿನೇಷನ್ ಪ್ರಶ್ನೆನೇ ಇಲ್ಲ. ನಮ್ಮನ್ನು ಬಿಟ್ಟು ಅವ್ರು ಊಟ ಮಾಡಿದ ದಿನಗಳೇ ಇಲ್ಲ. ಶೂಟಿಂಗಲ್ಲಂತೂ ನಾವೆಲ್ಲ ಊಟ ಮಾಡಿದ್ದೇವೆ, ಬಂದು ನೋಡಿ ನಿಮ್ದೆಲ್ಲ ಊಟ ಆಯ್ತಾ ಕೇಳಿ ನಮ್ಗೆ ಊಟ ಕೊಡಿಸಿ ನಾವೆಲ್ಲ ಊಟ ಮಾಡಿದ್ಮೇಲೆ ಎಲ್ಲ ಕಲಾವಿದರು ಅವರು ಊಟ ಮಾಡೋರು ಅಂತ ಒಂದು ಅವ್ರ ತಂದೆ ಥರನೇ ಸೇಮ್. ಡಾಕ್ಟರ್ ರಾಜ್ಕುಮಾರ್ ಸರ್ಗೂ ಅಪ್ಪವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ, ಹಂಗೆ ಅಚ್ಚು. ಅವ್ರು ಹೇಗೆ ನಡ್ಕೊತಾ ಇದ್ರು ಇವರು ಹಾಗೇ ನಡ್ಕೊತಾ ಇದ್ರು. ಕಲಾವಿದರಿಗೆ ಅವ್ರು ಕೊಡ್ತಿದ್ದಂಥ ಬೆಲೆ, ಅಭಿಮಾನಿಗಳಿಗೆ ಅವ್ರು ಕೊಡ್ತಿದ್ದಂಥ ಆ ಒಂದು ಮರ್ಯಾದೆ, ಎಷ್ಟು ಬಾಚಿ ತಪ್ಕೊಳ್ಳೋರು. ರಾಜ್ಕುಮಾರ್ ಸರ್ ಅಷ್ಟೇ, ಅಪ್ಪು ಸರ್ ಅಷ್ಟೇ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದೇ ನಮಗೆಲ್ಲ ಕೊರಗಿದೆ. ಆದರೂ ಕೂಡ ವರ್ಷ ಇದಕ್ಕಿಂತ ಹೆಚ್ಚಾಗಿ ನಾನು ಆ್ಯಕ್ಚುಲಿ 50 ವರ್ಷಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ದೆ. ಅವರು ತೀರೋಗಿ ಮೊದಲನೇ ವರ್ಷಕ್ಕೆ 24 ಅವರ್ ನಾವು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡಿದ್ವಿ ಇದೇ ಜಾಗದಲ್ಲಿ. ಮುಂದಿನ ದಿನಗಳು ಕೂಡ ಅವ್ರನ್ನ ನೆನೆಸ್ಕೊಳ್ಳೋಂಥ ಒಳ್ಳೆ ಸಂಗೀತದ, ಒಳ್ಳೆ ಸಾಹಿತ್ಯದ ಮ್ಯೂಸಿಕ್ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಮಾಡ್ತೀವಿ.